ವೆಲ್ಕಮ್ ಟು ದಿ ಮಿನಿ ವ್ಲಾಗ್. ಯಾವಾಗಲೂ ಪಿ ವಿ ಆರ್ ಡಿ ಆರ್ ಸಿಯಲ್ಲಿ ಮೂವಿ ನೋಡ್ತಿದ್ದರು. ಫಾರ್ ಎ ಚೇಂಜ್ ಲೋಕಲ್ ಥಿಯೇಟರಲ್ಲಿ ಮೂವಿ ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ. ಬಟ್ ನನ್ನ ಫ್ರೆಂಡ್ ಕೀರ್ತನ ನಾನು 10:30 ಶೋಗೆ ಬರೋಕ್ಕಾಗಲ್ಲ, ಇನ್ನು ಮನೇಲಿದ್ದೀನಿ, ಮಧ್ಯಾಹ್ನ ಹೋಗೋಣ ಅಂದ್ಲು. ಸೊ ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಪ್ಯಾಲೇಸ್ ಹತ್ರ ಟೆಂಪಲ್ಗೆ ಹೋಗಿ ಹಾಗೆ ಸ್ವಲ್ಪ ಹೊತ್ತು ಪ್ಯಾಲೇಸ್ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಡ್ಸ್ ಎಲ್ಲ ನೋಡಿಕೊಂಡು ಫೋಟೋಸ್ ತೊಗೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೂ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಗರುಡ ಮಾಲ್ ಹತ್ರ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಗರುಡ ಮಾಲ್ಗೆ ಹೋದ್ವಿ. ಸೊ ಗರುಡ ಮಾಲಲ್ಲಿ ಫಸ್ಟು ಝೂಡಿಯೋಗೆ ಹೋದ್ವಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಇಲ್ಲಿ ನಮ್ಮ ಫ್ರೆಂಡ್ ಭಾನು ಬಟ್ಟೆ ನೋಡ್ತಿದ್ದಾರೆ, ಅಲ್ಲಿ ತೇಜು ಕೂಡ ಬಟ್ಟೆ ನೋಡ್ತಿದ್ದಾಳೆ, ಇನ್ನು ನನ್ನ ಫ್ರೆಂಡ್ ಮೇಘ ಕಿಡ್ಸ್ ಸೆಕ್ಷನಲ್ಲಿ ಬಟ್ಟೆ ನೋಡ್ತಿದ್ದಾಳೆ ನೋಡಿ ಅಲ್ಲಿ. ಅದಾದಮೇಲೆ ಪರ್ಫ್ಯೂಮ್ ನೋಡಿದ್ವಿ, ಚೆನ್ನಾಗಿರಲಿಲ್ಲ. ಅದಾದಮೇಲೆ ಕ್ರಂಚೀಸು, ಕ್ಲಿಪ್ಸು, ರಿಬ್ಬನ್ಸ್ ಇದೆಲ್ಲ ತೊಗೊಂಡ್ವಿ. ಅದಾದಮೇಲೆ ಇನ್ನೂ ಟೈಮ್ ಇತ್ತಲ್ಲ ಏನು ಮಾಡೋಣ ಅಂತ ಡೆಕಾತ್ಲಾನ್ಗೆ ಹೋದ್ವಿ. ಅಲ್ಲಿ ಡೆಕಾತ್ಲಾನ್ಗೆ ಹೋಗಿ ಸ್ವಲ್ಪ ಎಲ್ಲರೂ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅಲ್ಲೇ ಸ್ವಲ್ಪ ಒಂದು ಟೆಂಟ್ ಥರ ಇತ್ತು, ಟ್ರೆಕ್ಕಿಂಗ್ ಹೋದಾಗೆಲ್ಲ ಟೆಂಟ್ ಹಾಕ್ತಾರಲ್ಲ ಅದು, ಅದರೊಳಗಡೆನೂ ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅದಾದಮೇಲೆ ಅಲ್ಲೇ ಮಸಾಜರಲ್ಲಿ ಮಸಾಜ್ ಎಲ್ಲ ಮಾಡಿಕೊಂಡ್ರು ನನ್ನ ಫ್ರೆಂಡ್ಸು, ಟೈಮ್ ಇತ್ತಲ್ಲ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಥಿಯೇಟರ್ಗೆ ಹೋದ್ವಿ. ಥಿಯೇಟರಲ್ಲಿ ಹೋಗಿ ನೋಡಿದ್ರಲ್ಲಿ ಆನ್ಲೈನ್ ಪೇಮೆಂಟೇ ಇರಲಿಲ್ಲ. ಸೊ ಹೆಂಗೋ ಕ್ಯಾಶ್ ಅರೇಂಜ್ ಮಾಡಿಕೊಂಡು ಕೊನೆಗೂ ಟಿಕೆಟ್ ತೊಗೊಂಡ್ವಿ. ನಾವು ಅವತ್ತು ನೋಡೋಕೆ ಹೋಗಿದ್ದು ಕ್ರಾಂತಿ ಮೂವಿನ. ಸೊ ಕ್ರಾಂತಿ ಮೂವಿ ನೋಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ಎಲ್ಲರೂ ಸರಿಗೆ ಹೊಟ್ಟೆ ಹಸ್ತಿತ್ತು. ಸೊ ಅಲ್ಲಿ ಹೋಗಿ ಯಾವುದೋ ಒಂದು ಹೋಟೆಲಲ್ಲಿ ಬಿರಿಯಾನಿ ತಿಂದ್ಕೊಂಡು ನಮ್ಮ ಡೇನ ನಾವು ಮುಗಿಸಿದ್ವಿ.